Praise the Lord. Greetings to you all in the name of our Lord and Savior Jesus Christ. Today's Bible verse, the book of Micah chapter 5 verse 2. The Lord says, Bethlehem Ephrathah, you are one of the smallest towns in Judah, but out of you I will bring a ruler for Israel. ಮೀಕನು ಬರೆದ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಎಫ್ರಾತದ ಬೆತ್ಲೆಹೇಮೆ ಎಂಬುದಾಗಿ. ಈ ಎಫ್ರಾತದ ಬೆತ್ಲೆಹೇಮು ಯಹೂದದ ಗ್ರಾಮಗಳಲ್ಲಿ ಒಂದು ಚಿಕ್ಕ ಗ್ರಾಮವಾಗಿತ್ತು. ಆ ಚಿಕ್ಕ ಗ್ರಾಮದಲ್ಲಿ ಇಸ್ರಾಯೇಲನ್ನು ಆಳತಕ್ಕಂಥ ರಾಜನು ನನಗಾಗಿ ಹೊರಡುವನು ಎಂಬುದಾಗಿ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಬೆತ್ಲೆಹೇಮಿನಲ್ಲಿ ನಮ್ಮ ದೇವರು ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ಆದುದರಿಂದಲೇ ಚರಿತ್ರೆಯಲ್ಲಿ ಈ ಬೆತ್ಲೆಹೇಮ್ ಊರಿನ ಹೆಸರು ಬಹಳ ಪ್ರಾಮುಖ್ಯವಾದಂಥ ಸ್ಥಾನವನ್ನು ಪಡೆದಿದೆ. ಈ ಬೆತ್ಲೆಹೇಮ್ ನಜರೇತಿನಿಂದ ಉತ್ತರಕ್ಕೆ ಹೋಗುವಾಗ 6 ಮೈಲಿ ದೂರದಲ್ಲಿರುವ ಒಂದು ಚಿಕ್ಕ ಹಳ್ಳಿಯಾಗಿದೆ. ಜಗದ್ರಕ್ಷಕನಾದ ಯೇಸು ಸ್ವಾಮಿ ಈ ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಿದ್ದಾನೆ. ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಹೇಳಿರ್ತಕ್ಕಂಥ ಯೇಸು ಕ್ರಿಸ್ತನು ಹುಟ್ಟಿ ಬಂದಿರುವುದು ಈ ಬೆತ್ಲೆಹೇಮಿನಲ್ಲಿಯೇ. ಬೆತ್ಲೆಹೇಮಿಗೆ ಇನ್ನೊಂದು ಹೆಸರು, ಅದು ಎಫ್ರಾತ ಎಂಬುದಾಗಿ. ಎಫ್ರಾತ ಎಂದರೆ ಫಲವುಳ್ಳದ್ದು ಎಂಬುದಾಗಿ. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಾವು ಬಹಳ ಫಲ ಕೊಡುವವರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದಿಕಾಂಡ 35:16-18 ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ರಾಹೇಲಳಿದ್ದಾಳೆ. ಆಕೆ ತನ್ನ ತಂದೆಯಾದ ಲಾಬಾನನ ಹತ್ತಿರ ಇರ್ತಕ್ಕಂಥ ವಿಗ್ರಹಗಳನ್ನು ಕದ್ದು ತರುತ್ತಾ ಇದ್ದಳು. ಆದುದರಿಂದ ಆಕೆ ಬೆತ್ಲೆಹೇಮಿಗೆ ಹೋಗುವ ದಾರಿಯಲ್ಲಿಯೇ, ಪ್ರಯಾಣದಲ್ಲಿಯೇ ಆಕೆ ಸತ್ತು ಹೋದಳು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ನಮ್ಮಲ್ಲಿಯೂ ಕೂಡ ಒಂದು ವೇಳೆ ಅಶುದ್ಧತೆ ಇರುವುದಾದರೆ ದೇವರ ಸ್ಥಳವನ್ನು, ದೇವರ ಬಳಿ ನಾವು ಸೇರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ವಿಗ್ರಹಾರಾಧನೆ ಅಂದರೆ ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವುದನ್ನೇ ನಾವು ಪ್ರೀತಿಸಿದರೂ ಕೂಡ ಅದು ವಿಗ್ರಹಾರಾಧನೆ ಆಗುತ್ತದೆ. ರಾಹೇಲಳ ಬಳಿ ವಿಗ್ರಹ ಇರುವುದರಿಂದ ಆಕೆ ಆ ಪವಿತ್ರ ಸ್ಥಳವಾದ ಬೆತ್ಲೆಹೇಮನ್ನು ಪ್ರವೇಶಿಸಲಿಕ್ಕೆ ಅಸಾಧ್ಯವಾಯಿತು. ಹಿಂದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಬಳಿ ಯಾವುದಾದರೂ ಇಂತಹ ವಿಗ್ರಹಾರಾಧನೆಯ ಗುಣಗಳಿರುವುದಾದರೆ ಅವುಗಳನ್ನು ಬಿಟ್ಟು ನಮ್ಮನ್ನು ಪವಿತ್ರ ಮಾಡುವಂಥ ಯೇಸು ಕ್ರಿಸ್ತನ ಬಳಿ ಬರೋಣ. ರೂತಳ ಗ್ರಂಥ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ನವೋಮಿ ಮತ್ತು ಆಕೆಯ ಸೊಸೆ ರೂತಳು ಬೆತ್ಲೆಹೇಮಿಗೆ ತಿರುಗಿ ಬಂದರು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಬೆತ್ಲೆಹೇಮನ್ನು ಬಿಟ್ಟು ಆಕೆ ಮೊವಾಬ್ ದೇಶಕ್ಕೆ ಹೋಗಿದ್ದಳು ನವೋಮಿ. ಆಗ ನವೋಮಿ ಅಲ್ಲಿರುವಾಗ ತನ್ನ ಗಂಡನನ್ನು ಮತ್ತು 2 ಮಕ್ಕಳನ್ನು ಕಳೆದುಕೊಂಡಳು. ಬೆತ್ಲೆಹೇಮ್ ಅಂದರೆ ದೇವರ ಮನೆ. ಈ ಬೆತ್ಲೆಹೇಮನ್ನು ಬಿಟ್ಟು ಆಕೆ ಹೊರಗೆ ಹೋಗಿರುವುದರಿಂದ, ಹಿಂಜಾರಿ ಹೋಗಿರುವುದರಿಂದ ತನ್ನ ಗಂಡನನ್ನು ಮಕ್ಕಳನ್ನು ಕಳೆದುಕೊಂಡಳು. ಆದರೆ ತಿರುಗಿ ಮತ್ತೆ ಬೆತ್ಲೆಹೇಮಿಗೆ ಬಂದಾಗ ದೇವರು ಆಕೆಯನ್ನು ಆಶೀರ್ವದಿಸಿದರು. ರೂತಳ ವಂಶದಲ್ಲಿಯೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ಮತ್ತು 1ನೇ ಸಮುವೇಲ 16ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ನಾವು ಬೆತ್ಲೆಹೇಮ್ ಊರಿನ ಬಗ್ಗೆ ನೋಡುತ್ತೇವೆ. ಅಲ್ಲಿ ದಾವೀದನನ್ನು ಅಭಿಷೇಕಿಸುವುದಕ್ಕಾಗಿ ಸಮುವೇಲನು ಬೆತ್ಲೆಹೇಮಿಗೆ ಹೋಗುತ್ತಾ ಇದ್ದಾನೆ. ದಾವೀದನು ತನ್ನನ್ನು ತಾನು ಬಹಳವಾಗಿ ದೀನ ಮಾಡಿಕೊಂಡಿದ್ದನು. ಅವನು ತನ್ನ ತಂದೆಯ ಕುರಿಗಳನ್ನು ಕಾಯುವಂತಹ ಒಂದು ಚಿಕ್ಕ ಕೆಲಸವನ್ನು ಅವನು ಮಾಡುತ್ತಾ ಇದ್ದನು. ತನ್ನನ್ನು ತಾನು ದೀನ ಮಾಡಿಕೊಂಡಿರುವುದರಿಂದ ದೇವರು ಅವನನ್ನು ಅಭಿಷೇಕಿಸಿದನು. ಎಲ್ಲಿ? ಬೆತ್ಲೆಹೇಮಿನಲ್ಲಿಯೇ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ನಮ್ಮಲ್ಲಿರುವ ವಿಗ್ರಹಾರಾಧನೆಯನ್ನು ಬಿಟ್ಟು ದೀನ ಸ್ವಭಾವದಿಂದ ಬೆತ್ಲೆಹೇಮನ್ನು ಪ್ರವೇಶಿಸುವುದಾದರೆ, ಬೆತ್ಲೆಹೇಮಿನಲ್ಲಿ ಜನಿಸಿದ ಯೇಸು ಕ್ರಿಸ್ತನ ಬಳಿ ಬಂದು ನಾವು ಆತನಲ್ಲೇ ನೆಲೆಗೊಂಡಿರುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ನಮ್ಮನ್ನು ತನ್ನ ಪರಿಶುದ್ಧಾತ್ಮನಿಂದ ತುಂಬಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಎಂಬುದಾಗಿ ಬೆತ್ಲೆಹೇಮಿನ ಕುರಿತು ನೀನು ನುಡಿದಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಜಗದ್ರಕ್ಷಕನಾದ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸಿ ಬರುವಂತೆ ಮಾಡಿದ್ದೀರಿ ಸ್ವಾಮಿ, ನಿನಗೆ ಸ್ತೋತ್ರ. ನಮ್ಮೆಲ್ಲರ ಪಾಪಗಳನ್ನು ಹೊತ್ತು ತೀರಿಸುವುದಕ್ಕಾಗಿ, ರಕ್ತಧಾರಿಯಾಗಿ ಸುರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನರಮಾನವನಾಗಿ ನರಾವತಾರ
ಅವತಾರವೆತ್ತಿ ಈ ಲೋಕದಲ್ಲಿ ಜನಿಸಿ ಬರುವಂತೆ ನೀನು ಮಾಡಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ಬಿಟ್ಟು ನಾವು ಎಲ್ಲೂ ಹೋಗದೆ ದೇವ, ಜೀವ ಕೊಡುವ ರೊಟ್ಟಿಯಾದ ಏಸು ಕ್ರಿಸ್ತನ ಬಳಿ ಬಂದು ನಾವು ನಿನ್ನಲ್ಲಿಯೇ ನೆಲೆಗೊಂಡಿರಲಿಕ್ಕೆ ಸಹಾಯ ಮಾಡು ಕರ್ತನೆ. ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅನೇಕರು ಪರೀಕ್ಷೆ ಬರೀತಾ ಇರ್ಬೋದು ದೇವರೇ, ನೀನವರನ್ನು ಆಶೀರ್ವಾದ ಮಾಡ್ರಿ. ಅರಸನಾದ ಸೊಲೊಮೋನನಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ತುಂಬಿಸಪ್ಪ. ಜ್ಞಾನಿಗಳ ಜ್ಞಾನ, ವಿವೇಕಿಗಳ ವಿವೇಕವು ನಿನ್ನವರ ಸ್ವಾಮಿ. ಅಜ್ಞಾನ ತ್ರಾಣ ಬಲವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟು ದಯಪಾಲಿಸಪ್ಪ. ಪರೀಕ್ಷೆಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದು ಉತ್ತಮ ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆಯಾಗಲಿಕ್ಕೆ ಎಲ್ಲರಿಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ವಿದ್ಯಾರ್ಥಿಗಳ ಭವಿಷ್ಯತ್ತನ್ನು ನೀನು ರೂಪಿಸು ಸ್ವಾಮಿ. ಉಜ್ವಲವಾದ ಭವಿಷ್ಯವನ್ನು ಕೊಟ್ಟು ದಯಪಾಲಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.